ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವಿಡಿಯೋ ಭಾಳ ಚಲೋ ಇರ್ತೈತಿ, ಕಮೆಂಟ್ ಮಾಡಿರಿ ಹಂಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ತಯಾರು ಮಾಡೋದಿದ್ದೀವಿ ನೋಡ್ರಿ, ಯಾವುದಂದ್ರೆ ಪುಷ್ಪನ ಆಯುಧ. ಸೊ ಪುಷ್ಪನ ಆಯುಧ ತೊಗೊಂಡು ಪುಷ್ಪಾಗ ಹೊಡ್ಯಾಕೆ ಹೋಗೋಣ. ಅದ್ರ ತಲೆ ಕೆಡಿಸ್ಕೊಬೇಡ್ರಿ. ಇವತ್ತಿನ ವಿಡಿಯೋನಾಗ ಪುಷ್ಪದ ಏನಂದ್ರೆ ಅದು ಹತಿಯಾರ್ ಮೀನ್ಸ್ ವೆಪನ್ ತಯಾರು ಮಾಡ್ತೀವಿ. ಇಂಥ ಒಂದು ರಟ್ ಹತ್ತತಿ. ಸೊ ರೆಡಿ ಆಗಿದ್ದೀರಾ ಈ ವಿಡಿಯೋ ನೋಡೋದಕ್ಕೆ? ಸೊ ತಡ ಮಾಡೋದು ಬೇಡ, ಈ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಫ್ರೆಂಡ್ಸ್. ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಮೊದಲನೇದಾಗಿ ನಾವೇನು ಮಾಡ್ತೀವಿ ಅಂದ್ರೆ, ಒಂದು ವೇಸ್ಟ್ ಪೇಪರ್ಲಿ ಈ ಥರ ರೋಲ್ ಮಾಡ್ಕೋತೀವಿ. ಸೊ ನೋಡಿರಿ, ಇದ್ರಾಗ ನಾ 2 ಲೇಯರ್ ವೈಟ್ ಪೇಜ್ ಹಾಕತ್ನು. ಈ ಥರ ರೋಲ್ ಮಾಡಿ ಲಾಸ್ಟಿಗೆ ಇದನ್ನು ಸ್ಟಿಕ್ ಮಾಡಿಬಿಡೋಣ. ಫಸ್ಟ್ ಟೈಮ್ ಮೂವಿ ಸ್ಟಾರ್ಟ್ ಆದಮೇಲೆ ಈ ಕೊಡ್ಲಿ ಬರೋದು. ಆವಾಗ ಒಂದು ಫೈಟ್ ಆಗುತ್ತಲ್ಲ, ಆ ಸೀನ್ದು. ಸೊ ಇದನ್ನೇ ಚೂಸ್ ಮಾಡಿ ನಾವು ಮಾಡೋರಿದ್ದೀವಿ. ಸೊ ಇದನ್ನ ಸ್ಟಿಕ್ ಮಾಡಿದ್ದೀವಿ. ನೆಕ್ಸ್ಟ್ ಇದರದ್ದು ಇನ್ನೊಂದು ಪಾರ್ಟ್ ಕಟ್ ಮಾಡೋಣ. ಉಳಿದಿದ್ದ ಲೇಯರ್ನು ಕೂಡ ನಾವು ಕಟ್ ಮಾಡಿದ್ದೀವಿ. ಸೊ ನಮ್ಮ ರೌಂಡ್ ಪೀಸ್ ಈಗ 1ನೇದು ಪೀಸ್ ಶುರು ಆಯ್ತು. ಇನ್ನು ನೆಕ್ಸ್ಟ್ ಕೊಡ್ಲಿ ಸೈಡಿಂದ ಒಂದು ಭಾಗ ಅದರದೊಂದು ಮಾಡಬೇಕು. ಸೊ ಈಗ ಅದನ್ನು ಕೂಡ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಕೊಡ್ಲಿ ಥರ ಶೇಪ್ ಇರೋ ಒಂದು ಕಾರ್ಡ್ಬೋರ್ಡ್ನ ನಾವು ಕಟ್ ಮಾಡಿಕೊಂಡು ಫೈನಲ್ ಟಚ್ಗೆ ಗಮ್ ಹಾಕಿ ಸ್ಟಿಕ್ ಮಾಡಿಬಿಡೋಣ. ಸೊ ಇದನ್ನ ಸ್ಟಿಕ್ ಮಾಡ್ತಿದ್ದೀವಿ ಫ್ರೆಂಡ್ಸ್. ಸೊ ಈ ಸೈಡಿಂದು ಕೂಡ ನಾವು ಅಟ್ಯಾಚ್ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ಈಗ ಇನ್ನೊಂದು ಸೈಡ್ ಕೂಡ ಅಟ್ಯಾಚ್ ಮಾಡೋಣ. ಫ್ರೆಂಡ್ಸ್, ಸೊ ಫೈನಲ್ ಟಚ್ಗೆ ನಾವು ಹಚ್ತಾ ಇದ್ದೀವಿ ಫೆವಿಕಾಲ್. ಜೊತೆಗೆ ಇದನ್ನ ಸ್ಟಿಕ್ ಮಾಡೋಣ. ಸೊ ಫ್ರೆಂಡ್ಸ್, ಈ ಸೀನ್ ಯಾವಾಗಂದ್ರೆ ನನ್ನ ಅನ್ಸೋ ಮಟ್ಟಿಗೆ ಅವ ಶೇಖಾವಟ್ಟಿಗೆ ಒಂದು ಚಾಲೆಂಜ್ ಹಾಕಿರ್ತಾನು. ಆ ಟೈಮ್ನಾಗ ಅವ ಒಂದು ಡೀಲ್ ಮಾಡ್ಕೊತಾನು. ಡೀಲ್ ಮಾಡ್ಕೊಂಡ ಸಿದ್ದಾಪನ CM ಮಾಡ್ತಾನು. ಆದ್ರೆ ಅವ ಬೋಳಿ ಮಗ ಲಾಭ ಹೊಡ್ಕೊಳಕ್ಕನು ಫ್ರೆಂಡ್ಸ್. ಸೊ ಸ್ವಲ್ಪ ನಕ್ಕೋತ್ ಹೇಳತ್ನು, ತಲೆ ಕೆಡಿಸ್ಕೋಬೇಡ್ರಿ. ಅವಾಗ ಒಂದು ದಿವ್ಸ ಡೀಲಾಗ ನಾವು ಸತ್ತು ಹೋಗ್ಕಾನು ಬ್ರೋಕರ ಮಗ. ಅದಕ್ಕೆ ಹೇಳಿ ಅವ ಜಪಾನ್ಗೆ ಹೋಗ್ಕಾನು. ಆ ಟೈಮ್ನಾಗ ಈ ಕೊಡ್ಲಿ ತೊಗೊಂಡು ಎಲ್ಲಾರ್ದು ಹಿಂದೆ ತೂತ್ನ್ಯಾಗ ಹಾಕ್ತಾನಿವ ಪುಷ್ಪ. ಅದ ಕೊಡ್ಲಿನ ನಾವು ಮಾಡತ್ತೀವಿ. ನಾವು ಬೇಕಾರೆ ಇಟ್ಟು ಬರೋನು. ಲಾಸ್ಟಿಗೆ ಸಿದ್ದಪ್ಪ CM ಆಗಿ ಮಗ ಮೋಸ ಮಾಡ್ತಾನೆ ಪುಷ್ಪಾಗ. ಆದ್ರೆ ಎಲ್ಲರೂ ಕಿತ್ತೋದು ನನ್ನ ಮಕ್ಕಳನ್ನ ಬಿಡು ಅವ್ನು ಹೇಳಿದಂಗೆ. ಸೊ ಇದನ್ನು ಹಚ್ಚೋತನ ನನಗೂ ಸಮಾಧಾನ ಇಲ್ಲ. ಆದ್ರೆ ಇದ್ರದ್ದು ಉಳಿದ ಶೇಪ್ ಕೂಡ ಕಟ್ ಮಾಡ್ಕೊಳ್ಳೋಣ. ಸೊ ಲಾಸ್ಟಿಗೆ ಒಟ್ಟು ಶೇಪ್ನ ಕಟ್ ಮಾಡ್ಕೊಂಡು ಅದರ ಕ್ಲಿಯರ್ ಪೊಸಿಷನ್ನ ತೊಗೊಂಬರೋಣ. ಸೊ ಫ್ರೆಂಡ್ಸ್, ನನ್ನ ಬ್ರ್ಯಾಂಡ ಇಲ್ಲಿ ಹಿಂದಿಲ್ಲ. ಇಲ್ಲ, ನನ್ನ ಬ್ರ್ಯಾಂಡ್ ಹಿಂದೈತಿ, ಅವನ ಬ್ರ್ಯಾಂಡ್ ತೆಳಗೈತಿ. ಡಬಲ್ ಮೀನಿಂಗ ತಿಳ್ಕೊಬೇಡ್ರಿ, ನಾ ಬೇರೆನೇ ಹೇನಿ. ಸೊ ಫ್ರೆಂಡ್ಸ್, ನಮ್ಮ ಈ ಕೊಡ್ಲಿ ಪಾಟ್ ಕೂಡ ತಯಾರಾಗಿದೆ. ಸೊ ಮುಂದಿನ ತಯಾರು ಮಾಡೋಣ ಬರ್ರಿ. ಆದ್ರೆ ಅದಕ್ಕೆ ಮೊದಲ ಇದನ್ನು ವೈಟ್ ಪೇಪರ್ನಾಗ ಮುಚ್ಚಿಬಿಡೋಣ, ಅಂದ್ರೆ ಅಮನ್ ಮಾಡಿಬಿಡೋಣ್ರಿ ಅಂಟೋ ಮಗನ. ಓ ಫ್ರೆಂಡ್ಸ್, ನೀವು ಕಮೆಂಟ್ನಾಗ ಹಾಕ್ರಿ, ನಾವು ಯಾರನ್ನ ಹೋಗಿ ಕಡಿನೋ ಆತ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ನಾವು ಈ ಸೈಡ್ದು ಪೀಸ್ ಅಂಟ್ಸೋಣ. ಆಮೇಲೆ ಈ ಸೈಡ್ ಹಚ್ಚೋಣ. ಇದು ನೋಡ್ರಿ ಪೇವಕಾಲ ಪಿಚಿ ಹತ್ತು ಬೀಳ್ತತಿ. ಸೊ ಬಾಜುಕಿನ ಅದು ಇನ್ನು ಮ್ಯಾಗಿನ ಒಟ್ಟು ಹಾಕಿ ಕೊಡೋಣ. ಸೊ ಫ್ರೆಂಡ್ಸ್ ನೋಡಿರಿ, ಈ ಕೊಡ್ಲಿ ಇದೇ ಟ್ರಿಕ್ನಾಗ ನೀವು ಯೂಸ್ ಮಾಡಿ ಬೇಕಾರೆ ತಯಾರು ಮಾಡ್ಕೊರಿ, ಭಾರಿ ಮಸ್ತ್ ಆಕತಿ. ಸೊ ಫ್ರೆಂಡ್ಸ್, ಈ ಸೈಡ್ದು ನಾವು ಎಲ್ಲ ಹಚ್ಚೀವಿ. ನೆಕ್ಸ್ಟ್ ಇದನ್ನೇನೈತಿ ನಾವು ಸ್ವಲ್ಪ ಮನ್ಸೂನ್. ಆದ್ರೆ
ಈ ಪೇಪರ್ದು ಉಳ್ದತ್ಲೆ ಮಿಕ್ಕಿ ಸೈಡ ಇದನ್ನು ಕಟ್ ಮಾಡೋಣ ಬರ್ರಿ. ನೋಡಿರಿ ಫ್ರೆಂಡ್ಸ್, ಇದನ್ನ ಅದು ಇನ್ನು ಮೂರನೇದು ನೋಡಿರಿ. ಇದು ಒಂದು ಪೇಪರ್ಲೇ ಕಚ್ಚಿ ಪಿಚ್ಚಿ ಮಾಡಿ ಒಂದು ಟಿಶ್ಯೂ ಪೇಪರ್ನ ಸಿಗ್ಸಾಕತ್ತೀವಿ. ಬೇರೆ ತೆಕ್ಕೋಬೇಡ್ರಿ, ಟಿಶ್ಯೂ ಪೇಪರ್ ಒಳಗೆ ಹಾಕತ್ತೀವಿ. ಇರಲಿ. ಸೊ ಫ್ರೆಂಡ್ಸ್, ಇದಿಷ್ಟ ಮಾಡ್ರೆ ಪೂರಾ ಇದನ್ನು ಕವರ್ ಮಾಡೋಣ ಚಂದ ಕಾಣ್ತೈತಿ. ಅದಕ್ಕೆ ಮೊದಲ ಇದು ಸಾಫ್ಟಾಗಿ ಹಿಂಗೆ ಇದನ್ನಾಗಿದಂಗೆ ಕಾಣ್ತೈತಿ. ಸೊ ಇದ್ರದ್ದು ಮಿಕ್ಕ ಪಾರ್ಟ್ನು ಕೂಡ ನಾವು ಚಿಕ್ಕತ್ತ ಅಂಟಿಸ್ಬಿಡೋಣ. ಸೊ ಫ್ರೆಂಡ್ಸ್, ಇನ್ನೊಂದು ಪಾರ್ಟ್ ಕೂಡ ತಯಾರಾಯ್ತು. ಇನ್ನೇನೈತಿ ಮೂರನ್ನು ಸ್ಟಿಕ್ ಮಾಡೋಣ. ಫ್ರೆಂಡ್ಸ್, ಇವು 3 ಪಾರ್ಟ್ ನಾವು ತಯಾರು ಮಾಡ್ಕೊಂಡೀವಿ ಫ್ರೆಂಡ್ಸ್. ಆದ್ರೆ ಇದೊಂದು ಸ್ವಲ್ಪ ಬೇರೆ ಥರ ಆಕತಿ. ಯಾಕಂದ್ರೆ ನಾವು ಇದನ್ನು ಸಣ್ಣ ಹುಡುಗರ ಟ್ರಿಕ್ಸ್ ಸಂಬಂಧ ನಾವು ಇದನ್ನು ತಯಾರು ಮಾಡತ್ತೀವಿ. ಅಂದ್ರೆ ರಿಯಲ್ ಆಗಿ ಬೇರೆ ಇರ್ತೈತಿ. ಬೇಕಾರೆ ಶಾರ್ಟ್ಸ್ನಾಗ ನಾವು ಬೇಕಾರೆ ರಿಯಲ್ ಆಗಿ ಮಾಡಿದ್ದು ಕಳಿಸ್ತೀವಿ. ಇದು ಸಣ್ಣ ಹುಡುಗರ್ಗೆ ಅಂದ್ರೆ ಈಸಿ ಆಗ್ಲಿ ಅಂತ ಹೇಳಿ ನಾ ಈ ಥರ ತಯಾರು ಮಾಡೀನಿ. ಈಸಿ ಟ್ರಿಕ್ ಸಂಬಂಧ ನಾವು ಇದನ್ನು ತಯಾರು ಮಾಡೀವಿ. ಸೊ ಹಿಂದಿನ ಪಾರ್ಟಿಗೆ ಹಚ್ಚಿದಾತು, ಇನ್ನು ಮುಂದಿನ ಪಾರ್ಟ್ ಹಚ್ಚೋಣ. ಸೊ ಫ್ರೆಂಡ್ಸ್, ಇದು ಚೌಕನ್ನು ಮಾಡಿ ನೋಡ್ರಿ. ಇದನ್ನು ನಡು ಹಾಕಬೇಕಿತ್ತು, ಕರೆ ನಾವು ಇದರ ಮುಂದೆ ಹಾಕ್ತೀವಿ. ಸೊ ಫ್ರೆಂಡ್ಸ್, ಇದನ್ನ ಸ್ಟಿಕ್ ಮಾಡೋಣ ಬರ್ರಿ. ನಾ ಇದನ್ನು ಮೊದಲ ತಯಾರು ಮಾಡಿ ಇಟ್ಕೊಂಡಿದ್ದೆ ಚೌಕಂದ. ಇದು ನಡು ಹಚ್ಚೋದಿತ್ತು, ಕರೆ ನಾವು ಸ್ವಲ್ಪ ಟಫ್ ಆಕತ್ತೆ ಅಂತೇಳಿ ಮುಂದೆ ಮಾಡೀವಿ. ನೆಕ್ಸ್ಟ್ ಇದನ್ನು ಮುಂದಿನ ಪಾರ್ಟ್ ಹಚ್ಚಿ ಫೈನಲ್ ಟಚ್ಗೆ ನಾವು ಕಲರ್ ಮಾಡ್ರೆ ಕಿಚಕ್ ಅಂತ ತಯಾರಾಗಿಬಿಡ್ತೈತಿ. ಫ್ರೆಂಡ್ಸ್, ಈ ಕೊಡ್ಲಿ ಆಟ ಯಾವಾಗ ಹಿಡ್ದ ಚಾಲು ಆತಂದ್ರೆ CM ಅತ್ತ ನೋಡ್ರಿ, ಕಿಸಿಕತ್ತ ಸೌಂಡ್ ಬರ್ತೈತಿ ಅತ್ತ ನೋಡ್ರಿ, ಅಲ್ಲಿ ಹಿಡ್ದಾನೆ ಚಾಲು ಆಯ್ತು. ಮಗಗೆ ಸಾಕು ಹೆಚ್ಚಾಗೈತಿ ಅದಕ್ಕೆ. ಫ್ರೆಂಡ್ಸ್ ನೋಡ್ರಿ, ಇದನ್ನಟ್ಟು ಮ್ಯಾಗ್ ಸ್ಟಿಕ್ ಮಾಡೋನು, ಯಾಕಂದ್ರೆ ಕಾಣ್ತೈತಲ್ಲ. ಬೇರೆ ತಿಳ್ಕೊಬೇಡ್ರಿ, ಒಳಗಿಂದ ಹೋಲ್ ಪಾರ್ಟ್ ಕಾಣ್ತೈತೆ ಅಂತ ಹೇಳಿದೆ. ಸೊ ಕೊಡ್ಲಿ ಏನೋ ತಯಾರಾಯ್ತು. ಇನ್ನು ಇದಕ್ಕೆ ನಮ್ಮ ಕಲರ್ ಹಚ್ಚೋನು. ಇವು ಯಾವಂದ್ರೆ ಆಯಿಲ್ ಪೇಸ್ಟ್ ಅದ ನೋಡ್ರಿ. ಅದಕ್ಕೆ ಮೊದಲು ನಾವು ತೆಳಗೆ ಒಂದು ವೇಸ್ಟ್ ಬುಕ್ ಏನಾರ ಇಟ್ಕೋಬೇಕು, ಯಾಕಂದ್ರೆ ತೆಳಗೆ ಕಲರ್ ಹತ್ತೈತಿ. ಸೊ ಇದಕ್ಕೆ ನಾವು ವಾಟರ್ ಯೂಸ್ ಮಾಡ್ತೀವಿ, ಯಾಕಂದ್ರೆ ಕುಲ ಹಚ್ಚಿರ ಭಾಳ ಹೊಕ್ಕತಿ. ಬೇರೆ ತಗೋಬೇಡ್ರಿ, ಕಲರ್ ಹೊಕ್ಕತಿ. ಸೊ ನಡು ಸೈಡೆಲ್ಲ ನಾ ಇದೇ ಕಲರ್ ಮಾಡ್ತೀನಿ ಫ್ರೆಂಡ್ಸ್. ಇದು ಕೊಡ್ಲಿ ಈ ಟೈಪ್ ಇರ್ತೈತಿ, ಆದ್ರೆ ಸ್ವಲ್ಪ ಸಣ್ಣದಿರ್ತೈತಿ. ನಾವು ಸ್ವಲ್ಪ ಸಣ್ಣದ ಮಾಡೀವಿ. ಈ ಕೊಡ್ಲಿ ಫೈಟ್ ಮಾಡಕ್ಕೆ ಫ್ರೆಂಡ್ಸ್ ಕ್ವಾನ ಕಡೆ ಹಾಕಲ್ಲ. ಬೇಕಾರೆ ನೀವು ಇಂಥ ತಯಾರು ಮಾಡ್ಕೊಂಡು ಬೇಕಾರೆ ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕ್ರಿ, ನಾವು ಮಾಡಂಗೆ ಮಾಡಿ. ಸೊ ಇದು ಕಲರ್ ಮಾಡೋಣ, ನಮಗೆ ಭಾಳ ಚಂದ ಅನ್ಸಕೈತು. ಏನಿದಾರ ಇನ್ನೊಂದು ಪಾರ್ಟ್ನಾಗೂ ಕೂಡ ಕಲರ್ ಮಾಡೋಣ. ಪೇಂಟ್ ಸರ್ಸೋದು ಮೊದಲ. ಫ್ರೆಂಡ್ಸ್ ನೋಡ್ರಿ, ಹೊಳಿಸಿವಿ. ಸೊ ಈಚೆಗಡೆ ಕೂಡ ಕಲರ್ ಮಾಡೋಣ. ಸ್ವಲ್ಪ ವಾಟರ್ ಯೂಸ್ ಮಾಡೋಣ ಗಪ್ರಿ, ಅಂದಾಗನ ಇದು ಹೆಚ್ಚಕತಿ. ಶೇಖಾವತ್ತೊಂದು ತಿಂಡಿ ಭಾಳ ಐತ್ರಿ. ಮಗ ಭಾಳ ಆಟ ಆಡಿಸಿದ. ಇರಲಿ ಪಾಪ್ರಿ, ಪುಷ್ಪನ ಕಾಟಕ್ಕೆ ಸತ್ತು ಅದ. ದಮ್ಮಿದ್ರೆ ಮುಟ್ಟು ಶೇಖಾವತ್ತ, ಇಲ್ಲ ಅಂದರೆ ಬಿಡ್ತೀನಿ ಸಿಂಡಿಕೇಟ. ಬಿಡ್ಲೆ ಮಗನ, ನಿಂದು ನೋಡೇ ಬಿಡ್ತಾನೆ. ಸಾರಿ ಫ್ರೆಂಡ್ಸ್, ನಿಮ್ಮ ಪುಷ್ಪಂದ ಅಭಿಮಾನಿಗಳು ಅದಿರೇನೋ ನೀವು. ಯಾರ್ಯಾರ್ಗ ಇಷ್ಟ ಆಗ್ಲಿಕ್ಕಂದ್ರೆ ಪ್ಲೀಸ್ ಕ್ಷಮಿಸ್ಬಿಡ್ರಿ. ಆದ್ರೆ ಒಂದು ಮರಿಬೇಡ್ರಿ, ನಮ್ಮ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಫ್ರೆಂಡ್ಸ್ ಪೂರ್ತಿ ಕಲರ್ ಮಾಡೋಣ. ಇದು ಗ್ರೀನ್ ಕಲರ್ ಚಂದ ಕಾಣಕತ್ತಿತ್ತು. ಸೊ ಫೈನಲ್ ಟಚ್ಗೆ ಅದನ್ನ ಒಟ್ಟು ಮುಗಿಸ್ಬಿಡೋಣ. ನೆಕ್ಸ್ಟ್ ನಾವೇನು ಮಾಡ್ತಿದ್ದೀವಿ ಅಂದ್ರೆ ರೆಡ್ ಕಲರ್ ಹಚ್ಚೋಣ.
ಫ್ರೆಂಡ್ಸ್ ರೆಡ್ ಕಲರ್ನು ಕೂಡ ಹಚ್ಚಾಕತ್ತೀವಿ. ಸೊ ಫೈನಲ್ಗೆ ಇದನ್ನು ಕೂಡ ವಾಟ್ರಲ್ಲಿನ ಯೂಸ್ ಮಾಡತ್ತೀವಿ. ಪುಷ್ಪ 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 ಪುಷ್ಪರಾಜ್ ಪುಷ್ಪ 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 ಪುಷ್ಪರಾಜ್. ಫ್ರೆಂಡ್ಸ್ ಕಲರ್ ಮಾಡೋಣ ಕಾಣಕತ್ತಿದ್ದ 1 to 1 ಮಸ್ತ್ ಮಸ್ತ್ ಕಾಣತ್ತಿತ್ತು. ಆದ್ರೆ ಇನ್ನೂ ನಾವು ಕಲರ ಮಾಡಿಲ್ಲ, ಆದರೂ ಮಸ್ತ್ ಕಾಣ್ತೈತಿ. ಈ ಸೈಡ್ ಕೂಡ ಕಲರ್ ಮಾಡೋಣ. ಇವ್ ಮುಂದೆ ಕೂತಾನ ನೋಡ್ರಿ, ಇವನ್ನ ಟಪಾಟ ತನ್ಸನು. ಫ್ರೆಂಡ್ಸ್ ಇಲ್ಲಿ ನೋಡ್ರಿ, ನಮ್ಮ ಮನ್ಯಾಗ ಭಾಳ ದನಿಗೆ ಹಾಕತ್ತಾವ ದೊಡ್ಡ ಒಬ್ಬವ, ತಲೆ ಕೆಟ್ಟವ. ಅದಕ್ಕೆ ಅದು ಆವಾಜ್ ಕೇಳಿಸಿತ್ತು. ಸೊ ಇದಕ್ಕೆ ನಟ್ ಕಲರ್ ಹಚ್ಚೋಣ. ಸೈಡ್ ಕಲರ್ ಹಚ್ಚಿವಿ, ಈ ಸೈಡ್ ಹಚ್ಚೋಣ. ನೋಡ್ರಿ ಫ್ರೆಂಡ್ಸ್ ಹೆಂಗೆ ದನಿಗೆ ಹಾಕ್ತಾನ. ಆವಾಜ್ ಕೇಳಿಸತ್ತ ಅನ್ಕೋತಾನ. ಆದ್ರೆ ಇದಕ್ಕೆ ನಾವು ಫಾಸ್ಟಾಗಿ ಕಲರ್ ಹಚ್ಚಬೇಕು. ಸೊ ಫ್ರೆಂಡ್ಸ್ ಈ ಸೈಡ್ ಕೂಡ ಮಾಡೋಣ, ಆದರೆ ಈ ಸೈಡಿಗೆ ವೈಟಾಗಿ ಹಚ್ಚೋಣ. ಸ್ವಲ್ಪ ಹಚ್ಚೋಣ. ಇನ್ನು ಇದನ್ನು ಈಚೆಗಡೆ ತಿರುಗಿಸಿ ಈ ಸೈಡ್ ಕೂಡ ಕಲರ್ ಮಾಡೋಣ. ಫ್ರೆಂಡ್ಸ್ ಈ ಸೈಡ್ ಕೂಡ ನಾವು ಕಲರ್ ಮಾಡಕತ್ತೀವಿ. ಇದಕ್ಕೂ ಒಟ್ಟು ಸ್ವಲ್ಪ ಯೂಸ್ ಮಾಡೋಣ. ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಹಚ್ಚಾಕತ್ತೀವಿ ಕಲರ. ಫ್ರೆಂಡ್ಸ್ ಮುಂದಿನ ಕಲರ್ ಕೂಡ ಮಾಡಾಕತ್ತೀವಿ. ಸೊ ಫೈನಲ್ ಟಚ್ಚಿಗೆ ಇದು ಮಸ್ತ್ ಕಾಣಕೈತು. ಸೊ ಇದ್ರ ಮುಂದಿನ ಕೂಡ ಪೇಂಟ್ ಹಚ್ಚೋಣ. ನೆಕ್ಸ್ಟ್ ಸೈಡ್ದು ಕಲರ್ ಆಗೈತಿ. ಇನ್ನು ಇದು ಗುಂಡ ಅಂದೈತಿ ನೋಡ್ರಿ, ಇದು ಕಟ್ಟ ಹಚ್ಚೋದೈತಿ. ಇದಕ್ಕೂ ಕೂಡ ಫ್ರೆಂಡ್ಸ್ ನೋಡ್ರಿ ಈ ಸೈಡ್ ಕೂಡ ಹಚ್ಚಾಕತ್ತೀವಿ ಸ್ಲೋಲಿಗೆ. ಸೊ ಫ್ರೆಂಡ್ಸ್ ಈ ಸೈಡ್ ಕೂಡ ಹಚ್ಚೋಣ. ಇದು ಗುಂಡ ಅಂದು ಭಾಳ ಒಗಾಡೈತ್ರಿ, ಯಾಕಂದ್ರೆ ಟಿಶ್ಯೂ ಪೇಪರ್ಲೇ ಮಾಡೈತ್ಲ. ಅದಕ್ಕೆ ಥರ್ಮೋಕಾಲೇ ಆಗಿದ್ರೆ ಬರೋಬರಕ್ಕಿತ್ತು, ಆದರೆ ನಮ್ಮ ಮತ್ತಿಕ್ಕಿಲ್ಲ. ಫ್ರೆಂಡ್ಸ್ ಇದಕ್ಕೆ ಫೈನಲ್ಗೆ ಹಚ್ಚಾತೀವಿ ನೋಡ್ರಿ. ಇನ್ನು ಈ ಸೈಡ್ ಅಟ್ಟು ಹಚ್ಚಿಬಿಡೋಣ. ಈ ಸೈಡ್ ಹಚ್ಚಾತೀವಿ ನೋಡ್ರಿ. ಯಾಕೆ ಮಾತಾಡತ್ತಾನು ನನ್ನ ಬಾಜುಕ ಕೂತ. ಇದು ನೋಡ್ರಿ ಫೈನಲ್ಗೆ ಇಲ್ಲಿ ಲಾಸ್ಟ್ ಅಟ್ಟು ಕಲರ್ ಹಚ್ಚಾಕತ್ತೀವಿ. ಇದು ಮಗಂದು ಭಾಳ. ಫ್ರೆಂಡ್ಸ್ ನೋಡ್ರಿ ಪೂರಾ ತಯಾರಾಯ್ತು. ಇನ್ನು ಈ ಸೈಡ್ ಅಟ್ಟು ಹಚ್ಚೋದೈತಿ. ಸ್ಲೋಲಿಯಾಗಿ ಮಾಡತ್ತು, ತಲೆ ಕೆಡಿಸ್ಕೊಬೇಡ್ರಿ. ಇನ್ನೊಂದು ಈಟ್ ಐತಿ. ಇದು ಮುಗ್ಯಾನ ಕಾಣ್ತತಿ ಫುಲ್ ಟು ಫುಲ್ ಮಸ್ತಾಗೆ. ಸೊ ಇದನ್ನು ತೊಗೊಂಡು ನಾವು ಒಂದು ಯಾವ್ದಾರ ಒಂದು ಫೈಟಿಂಗ್ ಸೀನ್ ಒಂದು ಮಾಡಿ ಕಳಿಸ್ತೀವಿ. ಫಸ್ಟ್ ಟೈಮ್ ಹೆಂಗಾಗಿತ್ತಲ್ಲ ಆ ಸೀನ್. ಸಾಧ್ಯ ಆದ್ರೆ ಮಾಡಿ ಕಳಿಸ್ತೀವಿ, ಇಲ್ಲಕ್ಕಂದ್ರೆ ಮುಂದೆ ನೋಡಕ್ಕೆ ಬರ್ತೈತಿ. ಆದ್ರೆ ಈ ಕೊಡ್ಲಿ ನಮ್ಮ ಹತ್ತಿಗೆ ಪರ್ಮನೆಂಟಾಗಿ ಉಳಿತೈತಿ. ಇಲ್ಲಕ್ಕ ಒಂದು 4 ದಿವಸನೇ ಹರಿತೈತಿ. ಏನು ಹಾಕಿರೋದಕ್ಕೆ ಮಸ್ತ್ ಕಾಣತೈತಿ. ಸೊ ಫ್ರೆಂಡ್ಸ್ ನೋಡ್ರಿ ನಮ್ಮ ಪುಷ್ಪನ ಆಯುಧ ತಯಾರಾಗೈತಿ. ಸೊ ಇದನ್ನು ಒಂದ್ಸಾರಿ ನಮ್ಮ ಮನ್ಯಾಗ ಟ್ರೈ ಮಾಡಿರಿ. ಜಸ್ಟ್ ಇದನ್ನು ಇದು ಬರೆಯೋ ಬುಕ್ಕದ ರಟ್ಲೆ ಮಾಡ್ಬೋದು. ಈಸಿ ಟ್ರಿಕ್, ಸ್ವಲ್ಪ ಕಾಡ್ಬಿಡತೈತಿ. ಸೊ ನಮ್ದು ಇದು ತಯಾರಾಗೈತಿ. ಸೊ ಮುಂದಿನ ವಿಡಿಯೋದಾಗ ಸಿಗ್ತಾನೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಫ್ರೆಂಡ್ಸ್. ಹಂಗೆ ನಮ್ಮ ಚಾನಲ್ ಕಮೆಂಟು ಮಾಡಿರಿ. ಬಾಯ್ ಫ್ರೆಂಡ್ಸ್.